ಕೆಲಸ ಶಾಸ್ತ್ರೀಯ ಸ್ಥಾನಮಾನ ಬೇರೆ ಹೆಸರಿಗೆ ಮಾತ್ರ ಇದೆ. ತಮಿಳುನಾಡಿನೊಳಗೆ ಅತಿ ಹೆಚ್ಚು ಗ್ರ್ಯಾಂಟನ್ನು ಕೊಡ್ತಾರೆ, ಆದರೆ ಕನ್ನಡದೊಳಗೆ ಗ್ರ್ಯಾಂಟ್ ಕೊಡೋಂಗಿಲ್ಲ. ಅದ್ರ ಬಗ್ಗೆ ನಾನು ಮತ್ತು ಕೆಲವೊಂದಿಷ್ಟು ಪ್ರಮುಖರನ್ನು ಕರ್ಕೊಂಡು ಈ ತಿಂಗಳ ಅಂತ್ಯ ಇಲ್ಲ ಅಂದರೆ ಮುಂದಿನ ತಿಂಗಳದೊಳಗೆ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಸಂಬಂಧಪಟ್ಟಂಥ ಮಂತ್ರಿಗಳಿಗೆ ಭೇಟಿ ಕೊಡುವಂಥ ವಿನಂತಿಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀನಿ. ಈಗಾಗಲೇ ಅದ್ರ ಬಗ್ಗೆ ಬಾವುಟದ ಬಗ್ಗೆ ಅಪ್ರೂವಲ್ ಮಾಡಬೇಕಂತಂದು ಕೇಂದ್ರ ಸರ್ಕಾರಕ್ಕೆ ಪತ್ರನೂ ಬರೆದಿದ್ದೀನಿ. ಅದ್ರ ಬಗ್ಗೆ ಆದಷ್ಟು ಬೇಗನ ಒಪ್ಪಿಗೆ ಕೊಡಿ ಅಂತ ಹೇಳಿದ್ದೀನಿ. ಆದರೆ ಇಲ್ಲಿರೋಂಥ ಶೋಭಾ ಕರಂದ್ಲಾಜೆ ಅವರು ಇವೆಲ್ಲ ಮಾತಾಡ್ತಾರಲ್ಲ, ಜೋಶಿ ಅವರು ದಯಮಾಡಿ ಶಾಸ್ತ್ರೀಯ ಸ್ಥಾನಮಾನದ ಬಗ್ಗೆ ಮತ್ತು ಕನ್ನಡದ ಬಾವುಟದ ಬಗ್ಗೆ ಕಾಯ್ದೆಗಳೇನಿದೆ ಆ ಕಾಯ್ದೆ ಇವರೇ ಮಾಡಿರೋ ಕಾಯ್ದೆ, ನಾವೇನು ಮಾಡಿಲ್ಲ. ಹಿಂದೆ ಕಾಂಗ್ರೆಸ್ ಅವರು ಇದ್ದಂಗೆ ಮಾಡ್ದಿರೋಂಥ ಕಾಯ್ದೆಗಳು, ಅವ್ರು ಮಾಡಿರೋ ಕಾಯ್ದೆಗಳು. ಅವಾಗೇನು ಮಾಡ್ತಾಯಿದ್ರು? ಕೇಂದ್ರದಲ್ಲಿ ಇವ್ರದೇ ಸರ್ಕಾರ ಇತ್ತಲ್ಲ, ಎಷ್ಟು ವರ್ಷ? 50 ವರ್ಷ ಇತ್ತು ಇವ್ರದೇ ಸರ್ಕಾರ. ಅವಾಗೇನು ಕಳೆಕಾಯಿ ತಿಂತಾಯಿದ್ರ? ಭಜನೆ ಮಾಡ್ತಾಯಿದ್ರು ಎಲ್ಲನೂ ಹೋಗಿ. ಅವಾಗ ಯಾಕೆ ಮಾತಾಡಿಲ್ಲ? ಅವಾಗೇನು ಬಾಯಿಗೆ ಏನು ಬಾಯಲ್ಲೇನು ಕಡಲೆಕಾಯಿ ತುಂಬ್ಕೊಂಡಿದ್ರು? ಏನು ತುಂಬ್ಕೊಂಡಿದ್ರಿ? ಅಲ್ಲ, ನೀವು ಕೇಳೋದಕ್ಕೂ ಅವಾಗೇನು ಮಾಡ್ತಾಯಿದ್ರಿ? ನಿಮ್ಮದೇ ಸರ್ಕಾರ, ಕೇಂದ್ರದಲ್ಲೂ ನೀವೇ, ರಾಜ್ಯದಲ್ಲೂ ನೀವೇ. ಯಾಕೆ ಮಾಡಲಿಲ್ಲ ಅವಾಗ? ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡಿ. ನಾವು BJPಯವರು ಉತ್ತರ ಕೊಡ್ತೀವಿ. ನಾವು ಕನ್ನಡಕ್ಕೆ ವಿರೋಧಿಗಳಲ್ಲ. ನಿಮಗಿಂತ ಜಾಸ್ತಿ ಕನ್ನಡದ ಹೋರಾಟಗಳನ್ನು ನಾನು ಮಾಡಿದ್ದೀನಿ. ಗೋಕಾಕ್ ಚಳುವಳಿಯಲ್ಲೂ ಭಾಗವಹಿಸಿ ಲಾಠಿ ಏಟು ತಿಂದು ಆಸ್ಪತ್ರೆಯಲ್ಲೆಲ್ಲ ಅಡ್ಮಿಟ್ ಆಗಿದ್ದೀನಿ. ನಾವು ಕನ್ನಡ ಸಂಘದ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ನಾನು. ಅದರಿಂದ ನಾವು ಕನ್ನಡವನ್ನು, ಭಾಷೆಯನ್ನು ಇರ್ಬೋದು, ಯಾವುದೇ ವಿಚಾರ ಇರ್ಬೋದು, ಧ್ವಜ ಯಾವುದೇ ವಿಚಾರ ಇರ್ಬೋದು, ಮೊದಲು ನಮ್ಮ ಆತ್ಮಸಾಕ್ಷಿಯಾಗಿ ನಾವು ಏನು ಮಾಡಿದ್ದೀರಿ ಅಂತ ಹೇಳ್ಬಿಟ್ಟು ಜನಕ್ಕೆ ಆಮೇಲೆ ಮುಂದೆ ಹೋಗಲಿ. ಈ ಕನ್ನಡದ ಮಾರ್ಕ್ಸನ್ನು ಎಲ್ಲ 125 100 ಯಾಕೆ ತಂದ್ರಿ ನೀವು? ನಾಚಿಕೆ ಆಗಲ್ವ ನಿಮಗೆ? ಇಲ್ಲಿ ಅನ್ಯಾಯ ಮಾಡೋದು ಕನ್ನಡಕ್ಕೆ, ಅಲ್ಲಿ ಧ್ವಜದ ಬಗ್ಗೆ ಮಾತಾಡೋಕ್ಕೆ ಹೋಗೋದು, ಇದು ಡಬಲ್ ಸ್ಟ್ಯಾಂಡರ್ಡ್ ಆಗ್ತದೆ. ಅದಕ್ಕೆ ಫಸ್ಟು ನೀವು ಯಾರನ್ನ ಕೇಳಿದ್ದೀರಾ? BJPಯವರು ವಿರೋಧ ಮಾಡ್ತಾರೆ ಏನೋ ಒಂದು ಸರ್ವಪಕ್ಷದ ಸಭೆ ಕರೆದಿದ್ದೀರಾ? ಏನು ಕರೆದಿಲ್ಲ, ಮಾತಾಡಿಲ್ಲ, ನಮ್ಮ ಜೊತೆ ಏನು ಚರ್ಚೆನೇ ಮಾಡಿಲ್ಲ. ಸುಮ್ಮನೆ ಏಕಾಏಕಿ ನೀವು ಹುಟ್ಟಾಕ್ಕೊಂಡು ನೀವು ಮಾಡಿದ್ರೆ ಅದು ಸರಿ ಇರಲ್ಲ. ಅದರಿಂದ ಸಂವಿಧಾನದ ಅಡಿಯಲ್ಲಿ ಏನಿದೆ, ಆ್ಯಕ್ಟ್ಗಳಲ್ಲೇನಿದೆ ಅದೆಲ್ಲ ಪರಿಶೀಲನೆ ಮಾಡಿ ಯೋಚನೆ ಮಾಡಿ ಹೋಗೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ.